ಗೈಸ್ ಎಂತ ಗೊತ್ತುಂಟಾ ಆ್ಯಕ್ಚುಲಿ ಎಂತ ಗೊತ್ತುಂಟಾ ನಾನು ರಾಗಿ ಮುದ್ದೆ ತಿನ್ನಲಿಕ್ಕೆ ಹೋಗ್ತಾ ಇದ್ದೀನಿ. ನೀವು ನಿಮಗೆ ನಂಬಲಿಕ್ಕೆ ಆಗಲ್ಲ. ನಿಮಗೆ ಗೊತ್ತುಂಟಾ ನಾನು ಎಷ್ಟು ವರ್ಷ ಆಯಿತು ಬರ್ತಾಗಿ ಹುಟ್ಟಿ ಎಷ್ಟು ವರ್ಷ ಆಯಿತು, ಬಟ್ ನಾನು ರಾಗಿ ಮುದ್ದೆ ತಿಂದೇ ಇಲ್ಲ ನನ್ನ ಇಡೀ ಲೈಫಲ್ಲಿ. ಸೊ ಫಸ್ಟ್ ಟೈಮ್ ನಾನು ರಾಗಿ ಮುದ್ದೆ ತಿನ್ನಲಿಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾರೆ ರಾಗಿ ಮುದ್ದೆ ಒಂದು ರಸ ಕೊಡ್ತಾರೆ, ಕರಿ ಕೊಡ್ತಾರೆ, ಅದ್ ಜೊತೆಗೆ ತಿಂತಾರೆ ಅಂತ. ಅದೇ ಆ್ಯಕ್ಚುಲಿ ಚೀವಿಂಗ್ ಮಾಡಲಿಕ್ಕೆ ಇಲ್ಲ, ಈಗ ಮಾಡಲಿಕ್ಕೆ ಇಲ್ಲ. ಯಾಕೆಂದರೆ ನಮ್ಮ ಟೀತಲ್ಲಿ ಎಲ್ಲ ಸ್ಟಕ್ ಆಗುತ್ತೆ. ಡೈರೆಕ್ಟ್ ಒಳಕ್ಕ ಉಳಯೇ ಹಾಕಬೇಕು, ಅರ್ಥ ಆಯ್ತಾ? ಹೊಳಗೇನೆ ರಪಕ ಹೊಳಗೆ ಹಾಕಬೇಕು. ಈಗ ರಾಗಿ ಮುದ್ದೆ ಈಗ ಗೊತ್ತಾಯ್ತಾ ಮುನ್ನಿ? ಸೊ ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ. ನನ್ನ ಊರಿಂದ ಒಂದು 30-40 ಕಿಲೋಮೀಟರ್ ದೂರ ಹೋಗ್ತಾ ಇದ್ದೀನಿ ರಾಗಿ ಮುದ್ದೆ ತಿನ್ನಲಿಕ್ಕೆ. ತುಂಬ ಎಕ್ಸೈಟೆಡ್ ಇದ್ದೀನಿ ಗೈಸ್. ಓಕೆ, ಪಡುಬಿದ್ರಿದ್ದು ಕಾರ್ಕಳ ಬನ್ನಿ, ಬನ್ರಿ, ಕೊಡ್ರಿ ರಾಗಿ ಮುದ್ದೆ. ರಾಗಿ ತಿನ್ಲಿಕ್ಕೆ ಎಕ್ಸೈಟೆಡ್ ಇದೆಯಾ? ಫಸ್ಟ್ ಟೈಮ್ ನನ್ನ ಲೈಫ್ ರಾಗಿ ಮುದ್ದೆ ತಿನ್ನೋದಿಲ್ಲ. ನೀನು ರಾಗಿ ಮುದ್ದೆದು ಟೋರ್ ಎಸ ಕೊಡ್ಪಾರು ಒಬ್ಬ ಮಟನ್ ಇಜ್ಜ ಎಂಕು ಒಂಚಿ ಪ್ಲೇಟ್ ಕೊರ್ಲೆ. ಗೈಸ್ ಫೈನಲಿ ನಾನು ರೀಚ್ ಆಗಿದ್ದೀನಿ ರಾಗಿ ಮುದ್ದೆ ತಿನ್ಲಿಕ್ಕೆ. ತುಂಬ ಎಕ್ಸೈಟೆಡ್ ಇದ್ದೀನಿ. ನೋಡಿ ಒಂದೇ ಚೂಡಿ ತಿಂಪಿನ ಇಚ್ಚ ಡೈರೆಕ್ಟ್ ಒಂದು ಅಗ್ಗೆರೆ ಇಚ್ಚತಿ ಚೂರ್ಲ ಒಳಕ ದಿಂಗರತೆ ಗೈಸ್ ಆಕ್ಚುಲಿ ಇದೆ ಅಗ್ಗೆರೆ ಇಚ್ಚಿದ್ದು ಡೈರೆಕ್ಟ್ ಎಷ್ಟು ದೊಡ್ಡ ಉಂಟು ನೋಡಿ. ಏ ತಿನ್ನಯ್ಯೇ ಕೊಡು ಎಲ್ಲ ಬಾಲ್ ಮತ್ತು ಇಂಜಾನ್ ಕೊಡು. ಅದನ್ನ ಚಿಡ್ಚಿಡಿ ಇತ್ತೆ ನಮ್ಮ ಚಿಡ್ಚಿಡಿ ಅಂಚದ್ದು ಗ್ರೇವಿ ಸಮ ಇತ್ತು ದೊಡ್ಡ ಹೋಗ್ಬಿಟ್ಟು ಫಸ್ಟ್ ಟೈಮ್ ತಿಂಪಿನಗ್ಲೇ ನಾವು ಬಂದೆ ದೊಡ್ಡ ಪಾಡ್ರೆ ಎರಡು ಮುರ್ಕಾವಡು ಡುಬುಕ್ಕ ವಾವ್ ಮತ್ತೆ ಮಜಾ ಉಂಟು. ಆಕ್ಚುಲಿ ಪ್ರಾಪರ್ ಈಗ ತಿನ್ನಬೇಕು ಗೊತ್ತುಂಟ. ಈಗ ಸ್ಮಾಲ್ ಮಾಡಿ ಈಗ ರಸಾಲಿ ಈಗ ಮಾಡಿ ಕೋಳಿ ಮುನ್ನಿಗೆ ನೀರು ದೋಸೆ ನೀರು ದೋಸೆ ಕೋರಿ ಸಕ್ಕತ್ತುಂಡು. ಕೋರಿ ಸಕ್ಕತ್ತುಂಡು. ಇದಾಗ ಊರುಡಿತ ಚೈನಾನಾಗ ನಾವು ಮನಸ್ಸಿಂತೀನಿ. ಆಕ್ಚುಲಿ ಮೇಡ ನೀರು ದೋಸೆ ತಂದು
ಅತ್ತೆ ಒಂದು ಏರಿಯಾ ಹೋಗಿ ಆನೆಕೆರೆ ಕಾರ್ಕಳಡ್ ಆನೆಕೆರೆ ತಲ್ಪನೆ ಉಂಟು ಬರೀ ಚಿಕನ್ ಕಬಾಬ್ ಕೋರಿ ರೊಟ್ಟಿಲ ಉಂಡಿಗೆ ಕೋರಿ ರೊಟ್ಟಿ ಬೋಡಾ ಏರೆ ಒಂಚೂರು ಪುಂಡಿ ತೆತ್ತು ತೋಜಾವಾರ ಅಲ್ಲ ಪುಂಡಿ ಪುಂಡಿ ಎಂದಿಂಗ್ ಮಚ್ಚ guys, chicken kebab. ಬೆಚ್ಚ ತುಂಬಾ ಯಮ್ಮಿ ಉಂಟು. ಸೋಡಾ ಮಲ್ತ್ ಬರ್ತಾರೆ ಏರಕ್ಕೆ ಜಮಾಯಿಕ ಐತೆ ನಿಗ್ಲೆದು ಹಾಕು ಚೂರು ಕಟ್ ಮಾಡ್ತು ಜಮಾಯಿಕ ಬರ್ತದೆ ನಿಗಳು ಟೇಸ್ಟ್ ಬಂತು ಜಮಾಯಿಕ ಬಂದು ಸುತ್ತ ಟೇಸ್ಟ್ ಬಂತು ಗೈಸು ಫೈನಲಿ ನಾನು ರಾಗಿ ಮುದ್ದೆ ತಿಂದಾಯಿತು ಜಮಾಯಿಕ ಕೂಡ ಕುಡಿ ಆಯಿತು ನನಗೆ ತುಂಬ ಮಜಾ ಆಯಿತು ಓಕೆ ಮತ್ತೇನಿಲ್ಲ ಇವತ್ತೇ ಹೋಗ್ತಾ ಇದ್ದೀನಿ ಮನೆಯಲ್ಲಿ ಏನು ಊಟ ಮಾಡಲಿಕ್ಕೆ ಇಲ್ಲ ಯಾಕೆಂದರೆ ರಾಗಿ ಮುದ್ದೆ ತಿಂದು ನನ್ನ ಹೊಟ್ಟೆ ಎಷ್ಟು ಫಿಟ್ ಆಗಿದೆ ಗೊತ್ತುಂಟಾ ಮತ್ತು ಎಂತ ಗೊತ್ತುಂಟಾ ಗಟ್ಟದಾಗುಲತ್ತ ತಿನ್ಪಿನ್ ರಾಗಿ ಗಟ್ಟದ ಆ್ಯಕ್ಚುಲಿ ಎಂತ ಗೊತ್ತುಂಟಾ ರಾಗಿ ಮುದ್ದೆ ಉಂಟಲ್ವಾ ಗಟ್ಟ ಅವರು ಜಾಸ್ತಿ ತಿಂತಾರೆ ಸೊ ಅದೇ ರೀಸನ್ ಗಟ್ಟ ಅವರು ಇದ್ದಾರಲ್ವಾ ಸ್ಟ್ರಾಂಗ್ ನಾವು ಹೇಗ ರೈಸ್ ಇದೇ ತಿಂತೀನಿ ಅಲ್ವಾ ಅವರು ಯಾವಾಗ ಗಟ್ಟದವರು ರಾತ್ರಿಗೆ ರಾಗಿ ಮುದ್ದೆನೇ ತಿಂತಾರೆ ಫಾರ್ ದ್ಯಾಟ್ ರೀಸನ್ ದೇ ಆರ್ ವೆರಿ ಸ್ಟ್ರಾಂಗ್ ಇವತ್ತೇ ನನಗೆ ಗೊತ್ತಾಯಿತು ಗಟ್ಟದವರು ಸ್ಟ್ರಾಂಗ್ ಯಾಕೆ ಅಂತ ಯಾಕೆಂದರೆ ಅವರು ಡೈಲಿ ರಾಗಿ ಮುದ್ದೆ ತಿಂತಾರೆ ಮಾಡಿ ಗೊತ್ತಾಯ್ತಾ ನೀವು ಕೂಡ ತಿನ್ನಿ ನೀವು ಕೂಡ ಸ್ಟ್ರಾಂಗ್ ಆಗಿ ಓಕೆ ಗಾಡಿ ಎಂತ ಆಕ್ಸಿಡೆಂಟ್ ಮಾಡ್ತೀರಾ ಓಕೆ ಗೈಸ್ ಬೈ ಐ ಲವ್ ಯು